ಮದುವೆ ಟೈಮಲ್ಲಿ 1000 ಟೆನ್ಷನ್ ಇತ್ತು ಬಾಬಾ. ಅಕ್ಕ ಬೇರೆ ನನ್ನಿಂದನೇ ಸಮಸ್ಯೆ ಅಂತಿದ್ದಾಳೆ ಮದುವೆಗೆ, ನೀವು ಹಾಗೆ ಅಂತಿದ್ದೀರಲ್ಲ. ಅವಳು ಹಂಗ ಅಂದಲ್ಲಪ್ಪ, ಅದಕ್ಕೆ ನಾನು ಹೀಗೆ ಹೇಳ್ತಾ ಇದ್ದೀನಿ. ನಾನೇನು ತಪ್ಪು ಹೇಳಿಲ್ವಲ್ಲ ರೀ? ಶ್ರೀವಲ್ಲಿ ಮನೆಗೆ ಹೋಗಿ ಅತ್ತೆ ಕರೆದು ರಂಪಾಟ ಮಾಡಿರ್ತಾಳೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇಂದ್ರಮ್ಮನವರು ಮನೆ ಬಾಗ್ಲಿಗೆ ಬಂದು ನಿಂತಿರ್ತಾರೆ. ಮನೆ ಮಗ್ಳು ಕಣ್ಣಲ್ಲಿ ಕಣ್ಣೀರ್ ಹಾಕ್ತಿದ್ರೆ ಯಾವ ಅಮ್ಮ ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಹೇಳಿ? ಮದ್ವೆ ಮುರಿದೋಯ್ತು, ಮನೆ ಮಾನೆ ಮರ್ಯಾದೆ ಎಲ್ಲ ಬೀದಿಗೆ ಬಂತು ಅಂತ ಅನ್ನಿಸ್ಕೊಂಡಿಲ್ಲ ಇರೋದಕ್ಕಿಂತ ಹೋಗದೆ ವಾಸಿ. ನಡೀರಿ ಹೋಗೋಣ. ಓ ಟ್ರ್ಯಾಕ್ ಈ ಕಡೆ ಹೋಗ್ತಾ ಇದೆ ನೋಡಪ್ಪ ಕಾರ್ತಿಕೇಯ. ಈ ದಂಡಪಿಂಡಗಳು ಮನೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ನೀನ್ ತಲೆ ಕೆಡ್ಸ್ಕೋಬೇಡ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಒಂದು ವೇಳೆ ಇದೆಲ್ಲ ಸಮಸ್ಯೆಗಳಿಂದ ನಮ್ಮ ವರಲಕ್ಷ್ಮಿ ಮದುವೆ ನಿಂತೋಗುತ್ತೆ ಅಂತನೂ ತಲೆ ಕೆಡಿಸ್ಕೋಬೇಡ. ಒಂದು ವೇಳೆ ನಿಂತೋದ್ರೂ ಆ ವರನಿಗಿಂತ ಒಳ್ಳೆ ವರ ನಮ್ಮ ವರಲಕ್ಷ್ಮಿಗೆ ಸಿಗುತ್ತಾನೆ. ಕಾಂತಮ್ಮ, ಏನು ಹೇಳ್ತಾ ಇದ್ದೀರಿ ನೀವು? ಮದುವೆ ನಿಲ್ಲೋ ಮಾತಾಡಬೇಡಿ, ಅಪ್ಶಕ್ನ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಳಿಂದ್ರೆ ಅದೇನಾಯ್ತು ಅಂತ ಹೇಳಿ. ಸುಮ್ಮನೆ ಈ ರೀತಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನರ್ಥ? ಅಪ್ಪ ಅವಾಗಿಂದ ಹೇಳ್ತಾ ಇದ್ದೀನಲ್ಲ, ಇನ್ನೇನ್ ಹೇಳ್ಬೇಕು? ನೋಡಪ್ಪ, ನೀನ್ ಅಪಶಕನ ಅನ್ಕೊಂಡ್ರು ಪರವಾಗಿಲ್ಲ, ಅತ್ತೆ ಹೇಳಿದ್ದೆ ನಿಜ ಆಗ್ಬಿಡುತ್ತೆ ಅಷ್ಟೇ. ಆತರ ಏನು ಆಗ್ಬಾರ್ದು ಅಂದ್ರೆ ಹೇಳು ಸುಬ್ಬುಗೆ, ಹೋಗಿ ಶ್ರೀವಲ್ಲಿನ ಮದ್ವೆಗ ಕೊಪ್ಕೋ ಅಂತ. ಅಪ್ಪ, ಶ್ರೀವಲ್ಲಿ ಮದ್ವೆಗೆ ಮನೆ ಸೊಸೆಯಾಗಿ ಬಂದ್ರೆ ಈ ಮನೆ ಸ್ವರ್ಗದ ತರ ಇರುತ್ತೆ, ಇಲ್ಲ ಅಂದ್ರೆ ನರ್ಕ ನರ್ಕ ಆಗತ್ತೆ. ಏಯ್ ಮುಚ್ಚೆ ಬಾಯ್, ಸಾಕು. ಆಗ್ಲಿಂದ ನೋಡ್ತಿದ್ದೀನಿ ಸುಮ್ಮನೆ ಮಾತಾಡ್ತಿದ್ದಾಳೆ. ದನ ಕೊಡದ ಲಕ್ಷ್ಮಿ. ಈ ಮನೆ ಮೇಲೆ ಸ್ವತಃ ಆ ದೇವತೆಯ ಕೃಪಾ ಕಟಾಕ್ಷವಿದೆ. ಆ ತಾಯಿ ಒಂದು ಸಾರಿ ಕಣ್ಣು ಬಿಟ್ರೆ ಕೈಲಾಸ, ಹೆಜ್ಜೆ ಇಟ್ರೆ ಸ್ವರ್ಗ. ಹೌದಾ ಅತ್ತೆ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ನಿಮ್ ದೇವತೆನ ಪೂಜಿಸ್ಕೊಂಡು ಇಲ್ಲೇ ಕೂತಿರಿ. ನಿಮ್ ದೇವತೆ ಪ್ರತ್ಯಕ್ಷ ಆದ್ರೆ ನಮ್ಗೆ ಹೇಳಿ ವಾಪಸ್ ಬರ್ತೀವಿ. ರೀ ಏನ್ರಿ ನೋಡ್ತಾ ನಿಂತಿದ್ದೀರಾ? ನಡೀರಿ.